ಹಾಯ್ ಫ್ರೆಂಡ್ಸ್, ಅನೂಪ್ ಮಾತಾಡ್ತಿದ್ದೀನಿ. ಇದೊಂದು ನೋಡಿ ಆರ್ಕಿಡ್ ಪ್ಲಾಂಟ್. ಇದು ಅತಿ ಸುಂದರವಾಗಿ ಕಾಣಿಸುವಂಥ 3-4 ಕಲರನ್ನು ಮಿಕ್ಸ್ ಮಾಡಿಕೊಂಡು ನ್ಯಾಚುರಲ್ ಆಗಿರುವಂಥ ಒಂದು ಹೂವಿನ ತೋರಿಸ್ತಾ ಇದ್ದೀನಿ. ಇದನ್ನು ಇಲ್ಲಿ ಮನೆಯಲ್ಲೇ ಬೆಳೆಸಿರುವಂಥ ಗಿಡ. ಇದು ಸಣ್ಣ ಒಂದು ಗಿಡವನ್ನು ತೋಟದಲ್ಲಿ ಸಿಗುವಂಥ ಮಾಮೂಲಿ ಕೊಟ್ಟರೆ ಅಂತ ಮರದಲ್ಲಿಟ್ಟು ಅದರಲ್ಲಿ ಒಂದು ಸಣ್ಣ ಗಿಡ ಬೆಳೆದಾಗ ಇಷ್ಟೆಲ್ಲ ಬ್ರಾಂಚಸ್ ಬಂದು ಬೆಳೆದಿರುವಂಥ ಒಂದು ಗಿಡ. ಇದು ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನು ಬರಲಿಕ್ಕಿದೆ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ತುಂಬ ವೀಡಿಯೋಗಳು ಬರಲಿಕ್ಕಿದೆ ಮತ್ತು ಇಂಥ ಗಿಡಗಳ ಬಗ್ಗೆ ಮೈನ್ಯೂಟ್ ಆದ ಡೀಟೇಲ್ಸ್ಗಳನ್ನು ಕೊಡಬೇಕಂತ ಇದ್ದೀನಿ. ನಿಮ್ಮ ಪ್ರೋತ್ಸಾಹ ಇದ್ರನ್ನು ಏನು ಮಾಡೋದು ನೋಡಿ. ಇದು ನೋಡಿ, ಕಲರ್ಗಳು ಎಷ್ಟು ತುಂಬ ಚೆನ್ನಾಗಿ ಬ್ಲೈಂಡ್ ಆಗಿ ಅದರಲ್ಲಿ ಮಿಕ್ಸ್ ಆಗಿದೆ ಅಂತ ಹೇಳೋದನ್ನು ನೋಡಿ ಕಾಣಿಸ್ತಾ ಇದೆ. ಹೆಚ್ಚಿನ ದುಡ್ಡಿನ ಖರ್ಚಿಲ್ಲದೆ, ಯಾವುದೇ ದುಡ್ಡಿನ ಖರ್ಚಿಲ್ಲದೆ ನಮ್ಮಲ್ಲಿರೋ ಗಿಡಗಳನ್ನು ಸುಂದರವಾಗಿ ಹೇಗೆ ನಾವು ಮನೆಯನ್ನು ಸಜ್ಜುಗೊಳಿಸ್ಬೋದು ಅಂತ ಹೇಳೋದಕ್ಕೆ ತೋರಿಸ್ತಾ ಇದ್ದೀನಿ. ಈ ಹೂ ಬಿಟ್ಟಿದ್ದಕ್ಕೆ ನನಗೆ ವಿಡಿಯೋ ಮಾಡಿರೋಂಥದ್ದು. ಈ ಮರದ ಇದಕ್ಕೆ ಸ್ಯಾಂಡ್ ಪೇಪರನ್ನು ಹಾಕಿ ಪಾಲಿಷ್ ಮಾಡಿ ಆಲೋಚನೆ ಮಾಡಿ ಎಷ್ಟು ಸುಂದರವಾಗಿ ಕಾಣ್ತದೆ ಅಂತ ಹಾಗೆ ಪ್ರೆಸೆಂಟ್ ಮಾಡಬೇಕು ಅಂತ ಇರೋದ್ರಿಂದ ಅದನ್ನು ವೀಡಿಯೋನ ಇಮಿಡಿಯೇಟ್ ಆಗಿ ಮಾಡಿದೆ. ಈ ಗಿಡವನ್ನು ಬೇಕಾದ್ರೆ ಇಲ್ಲಿ ಬಿಸಿಲಲ್ಲಿ ನಾನು ನೀರು ಸ್ಪ್ರೇ ಮಾಡ್ತಾಯಿದ್ದೀನಿ. ತುಂಬ ಬಿಸಿಲಿರೋ ಜಾಗದಲ್ಲಾಗಲಿ ಅಥವಾ ನೆರಳಿರೋ ಜಾಗದಲ್ಲಿ ಎಲ್ಲಿ ಬೇಕಾದ್ರೆ ನಾವು ಇದನ್ನು ಬೆಳೆಸ್ಬೋದು. ನ್ಯಾಚುರಾಗಿ ಮರದಲ್ಲೆಲ್ಲ ಮರಕ್ಕೆ ಅಂಟ್ಕೊಂಡು ಬೆಳೆಯುವಂಥ ಗಿಡಗಳಿಗೆ ಆರ್ಕಿಡ್ಗಳೆಲ್ಲ ಜಾಸ್ತಿ. ಇದನ್ನು ಹೂ ಬಿಟ್ಟಾಗ ತಂದು ನಾವು ಬೇಕಾದರೆ ಸಿಟ್ಔಟ್ಗಳೆಲ್ಲ ಹೊರಗಡೆ ಎಲ್ಲರೂ ಕಾಣೋ ರೀತಿಯಲ್ಲಿ ಒಂದು ಸತಿ ನೋಡಿದ್ರೆ ಪುನಃ ಇದನ್ನು ನೋಡಬೇಕು ಅಂತ ಅನಿಸುವಂಥ ಎಷ್ಟು ಸುಂದರವಾಗಿ ನೋಡಿ. ನಿಮಗೆಲ್ಲ ಇದು ಇಷ್ಟ ಆಗ್ತದೆ ನೋಡಿ. ಗಿಡವನ್ನು ನೋಡಿ ಎಷ್ಟು ಬೇಗ ಅದು ಅದ್ರ ಚಂದನೇ ಚೇಂಜ್ ಆಗ್ತದೆ ನೋಡಿ. ನಿಮಗೆಲ್ಲ ಇಷ್ಟ ಆಗ್ತದೆ ಅಂತ ತಿಳ್ಕೊಳ್ತೀನಿ. ನೀವು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರೋತ್ಸಾಹ ಕೊಡಿ. ಈ ಗಿಡಗಳನ್ನ ಹೇಗೆ ಬೆಳೆಸೋದು, ಯಾವುದು ಮಿಕ್ಸ್, ಇದನ್ನೆಲ್ಲ ಬಗ್ಗೆ ಮೈನ್ಯೂಟಾಗಿದ್ದ ಡೀಟೇಲ್ಗಳ ಬಗ್ಗೆ ವೀಡಿಯೋ ಮಾಡಬೇಕು ಅಂತಿದ್ದೀನಿ. ಕಮೆಂಟ್ಸ್ಗಳನ್ನ ನೋಡಿಬಿಟ್ಟು ಮಾಡ್ತೀನಿ ನಾನು. ಅತಿ ಸುಂದರವಾಗಿ ನಾವು ಏನು ದುಡ್ಡು ಖರ್ಚು ಇಲ್ಲದೇ ನಮ್ಮ ಮನೆ ಪಾಲಿಷ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ. ಇದು ನಾನು ತೋಟದಲ್ಲಿ ಬಿದ್ದಿರೋ ಮರದ ಪೀಸನ್ನು ಕಟ್ ಮಾಡಿ ತಂದುಬಿಟ್ಟು ಅದರಲ್ಲಿ ಇಟ್ಟಿರೋದು. ಇದನ್ನು ಇನ್ನು ಬೇರುಗಳು ಚಾಚೋದೆಲ್ಲ ಫುಲ್ ಅದ್ರ ಮೇಲಿಂದ ಮರದ ಸುತ್ತಲೂ ಅಂಟಿಕೊಂಡು ಬೆಳೀತದೆ. ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿದೆ. ಬಿಳಿ ಬೇರುಗಳು ಆ ಮರದ ಮೇಲಿಂದ ಹೊರಗೆ ಬಂದಾಗ ನೋಡಿ. ಆ ಹೂಗಳು ಸ್ಟ್ರೈಟಾಗಿ ಒಳ್ಳೆ ಗಟ್ಟಿಮುಟ್ಟಾಗಿ ತಲೆ ಎತ್ತಿ ನಿಂತು ನೋಡಲಿಕ್ಕೇ ಒಂಥರ ಚೆಂದ ಅದು ನೋಡಿ. ಆರ್ಕಿಡ್ಗಳಲ್ಲಿ ತುಂಬ ವೆರೈಟಿ, ತುಂಬ ಥರವಾದ ಹೂಗಳು ಸಿಗಲಿಕ್ಕಿದೆ. ಎಲ್ಲವನ್ನು ಇದ್ರ ಮೇಲೆ ಮರದ ತುಂಡ ಮೇಲೆ ಹಾಗೆಯೇ ಇಟ್ಟು, ಇಲ್ಲ ಯಾವುದು ಬಿದ್ದಿರೋ ಪೀಸಲ್ಲಿ ಗೆದ್ದಲು ಪೀಸುಗಳನ್ನ ಇಟ್ಟು ಅದ್ರ ಮೇಲೂ ಬೆಳೆಸ್ಬೋದು. ಬೇರೆ ಬೇರೆ ಆರ್ಕಿಡ್ಗಳನ್ನ ವೀಡಿಯೋಗಳನ್ನು ನಾನು ಮಾಡ್ತೀನಿ, ಮುಂದಕ್ಕೆ ಮಾಡಿ ಹಾಕ್ತೀನಿ. ನಿಮಗೆಲ್ಲ ಇಷ್ಟ ಆಗ್ತದೆ ಅಂತ ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.